ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸಲು ಈ 7 ಅಭ್ಯಾಸಗಳನ್ನ ರೂಢಿಸಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಸಂತೋಷ, ನೆಮ್ಮದಿ, ಆರೋಗ್ಯ ಮತ್ತು ಸಮೃದ್ಧಿ ಸದಾ ಇರಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು, ಐಶ್ವರ್ಯ, ಶುಭ ಮತ್ತು ಸಮೃದ್ಧಿಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಹಾಗಾದರೆ ನಮ್ಮ ಮನೆಯಲ್ಲಿ ಸದಾ ಒಳ್ಳೆಯ ವಾತಾವರಣ ಇರಲು ನಾವು ಯಾವ 7 ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು? ಇಂದು ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂಬ ಸಾಂಪ್ರದಾಯಿಕ ನಂಬಿಕೆಯೊಂದಿಗೆ ಪಾಲಿಸಬಹುದಾದ 7 ಸರಳ ಅಭ್ಯಾಸಗಳನ್ನು ತಿಳಿದುಕೊಳ್ಳೋಣ. ಈ ಅಭ್ಯಾಸಗಳು ಕೇವಲ ಹಣದ ಬಗ್ಗೆ ಮಾತ್ರವಲ್ಲ, ನಮ್ಮ ಮನೆ ಸ್ವಚ್ಛವಾಗಿರುವುದು, ಆಹಾರವನ್ನು ಗೌರವಿಸುವುದು, ಹಿರಿಯರನ್ನು ಗೌರವಿಸುವುದು, ದಾನ ಮಾಡುವುದು ಮತ್ತು ಒಳ್ಳೆಯ ಮನಸ್ಸಿನಿಂದ ಬದುಕುವುದು ಸಮೃದ್ಧಿಯ ಒಂದು ಭಾಗ. ಹಾಗಾದರೆ ಆ 7 ಅಭ್ಯಾಸಗಳು ಯಾವುವು ಎಂದು ತಿಳಿಯೋಣ. ಮೊದಲನೆಯದು, ಮನೆಯನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಿ. ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಬಹಳ ಪ್ರಿಯ ಎಂಬುದು ನಮ್ಮ ಸಾಂಪ್ರದಾಯಿಕ ನಂಬಿಕೆ. ಅದಕ್ಕಾಗಿ ಬೆಳಗ್ಗೆ ಎದ್ದ ನಂತರ ಸಾಧ್ಯವಾದಷ್ಟು ಮನೆಯ ಮುಂಭಾಗ, ಪೂಜಾ ಸ್ಥಳ ಮತ್ತು ಅಡಿಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ. ಮನೆಯ ಮೂಲೆಗಳಲ್ಲಿ ಕಸ, ಧೂಳು ಅಥವಾ ಅನಗತ್ಯ ವಸ್ತುಗಳನ್ನು ಹಾಗೆಯೇ ಬಿಡಬೇಡಿ. ವಿಶೇಷವಾಗಿ ಮನೆಯ ಪ್ರವೇಶ ದ್ವಾರವನ್ನು ಸ್ವಚ್ಛವಾಗಿ ಇಡುವುದು ಒಳ್ಳೆಯ ಅಭ್ಯಾಸ. ಸಾಧ್ಯವಾದರೆ ಬೆಳಗ್ಗೆ ಅಥವಾ ಸಂಜೆ ಮನೆಯ ಮುಂದೆ ಚಿಕ್ಕದಾಗಿ ರಂಗೋಲಿ ಅಥವಾ ರಂಗೋಲಿ ಚಿತ್ತಾರ ಹಾಕಬಹುದು. ಇದು ಕೇವಲ ಧಾರ್ಮಿಕ ನಂಬಿಕೆಯ ವಿಚಾರವಲ್ಲ, ಸ್ವಚ್ಛವಾದ ಮನೆ ನಮ್ಮ ಮನಸ್ಸಿಗೂ ಒಂದು ರೀತಿಯ ನೆಮ್ಮದಿಯನ್ನು ಕೊಡುತ್ತದೆ. ಹಾಗಾಗಿ ಪ್ರತಿದಿನ ಸ್ವಲ್ಪ ಸಮಯವನ್ನು ಮನೆಯ ಸ್ವಚ್ಛತೆಗೆ ಮೀಸಲಿಡಿ. ಸ್ವಚ್ಛವಾದ ಮನೆ, ಶಾಂತವಾದ ಮನಸ್ಸು, ಸುಂದರವಾದ ಜೀವನ. ಎರಡನೆಯದು, ಆಹಾರವನ್ನು ವ್ಯರ್ಥ ಮಾಡಬೇಡಿ. ನಮ್ಮ ಹಿರಿಯರು ಅನ್ನವನ್ನು ಬಹಳ ಗೌರವದಿಂದ ಕಾಣುತ್ತಿದ್ದರು. ಅನ್ನವೇ ಪರಬ್ರಹ್ಮ ಎಂಬ ಭಾವನೆಯಿಂದ ಆಹಾರವನ್ನು ಗೌರವಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಆದ್ದರಿಂದ ಬೇಕಾದಷ್ಟು ಮಾತ್ರ ಆಹಾರವನ್ನು ತಟ್ಟೆಗೆ ಹಾಕಿಕೊಳ್ಳಿ. ಅನ್ನ, ತರಕಾರಿ ಅಥವಾ ಯಾವುದೇ ಆಹಾರವನ್ನು ವ್ಯರ್ಥವಾಗಿ ಕಸದ ಬುಟ್ಟಿಗೆ ಹಾಕುವುದನ್ನು ತಪ್ಪಿಸಿ. ಮನೆಯಲ್ಲಿರುವ ಪ್ರತಿಯೊಬ್ಬರು ಆಹಾರದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಕ್ಕಳಿಗೂ ಚಿಕ್ಕ ವಯಸ್ಸಿನಿಂದಲೇ ಕಲಿಸಿ. ಉಳಿದ ಆಹಾರವನ್ನು ಸುರಕ್ಷಿತವಾಗಿ ಬಳಸಿಕೊಳ್ಳಲು ಸಾಧ್ಯವಿದ್ದರೆ ಹಾಗೇ ಮಾಡಿ. ಹಸಿದವರಿಗೆ ಆಹಾರ ನೀಡುವುದು ಕೂಡ ಅತ್ಯಂತ ಒಳ್ಳೆಯ ಮಾನವೀಯ ಗುಣ. ನಮ್ಮ ಸಂಪ್ರದಾಯದಲ್ಲಿ ಅನ್ನದಾನಕ್ಕೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಆಹಾರವನ್ನು ಗೌರವಿಸುವುದು, ವ್ಯರ್ಥ ಮಾಡದಿರುವುದು ಮತ್ತು ಸಾಧ್ಯವಾದಾಗ ಹಂಚಿಕೊಳ್ಳುವುದು, ಇದನ್ನು ಸಮೃದ್ಧಿಯ ಒಂದು ಸುಂದರ ಅಭ್ಯಾಸವಾಗಿ ಬೆಳೆಸಿಕೊಳ್ಳಿ. ಮೂರನೆಯದು, ಬೆಳಿಗ್ಗೆ ದೀಪ ಹಚ್ಚಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಬೆಳಿಗ್ಗೆ ಅಥವಾ ಸಂಜೆ ಪೂಜಾ ಸ್ಥಳದಲ್ಲಿ ದೀಪ ಹಚ್ಚುವುದು. ದೀಪದ ಬೆಳಕು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶುಭ ಮತ್ತು ಜ್ಞಾನದ ಸಂಕೇತವಾಗಿದೆ. ದೀಪ ಹಚ್ಚುವಾಗ ಕೆಲವು ನಿಮಿಷ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೇವರನ್ನು ಸ್ಮರಿಸಿ. ನಿಮಗೆ ಇಷ್ಟವಾದ ದೇವರ ನಾಮಸ್ಮರಣೆ, ಸ್ತೋತ್ರ ಅಥವಾ ಸರಳವಾದ ಪ್ರಾರ್ಥನೆಯನ್ನು ಮಾಡಬಹುದು. ಇಲ್ಲಿ ಮುಖ್ಯವಾದುದು ದೊಡ್ಡ ಪೂಜೆ ಮಾಡಲೇಬೇಕು ಎನ್ನುವುದಲ್ಲ. ಭಕ್ತಿಯಿಂದ ಮತ್ತು ಒಳ್ಳೆಯ ಮನಸ್ಸಿನಿಂದ ಕೇವಲ ನಿಮಿಷಗಳು ದೇವರ ಸ್ಮರಣೆ ಮೀಸಲಿಡುವುದು. ಬೆಳಿಗ್ಗೆ ದಿನವನ್ನು ಒಳ್ಳೆಯ ಚಿಂತನೆಯಿಂದ ಆರಂಭಿಸಿದರೆ ದಿನವಿಡೀ ನಮ್ಮ ಮನಸ್ಸಿನ ಮೇಲೆ ಅದರ ಒಳ್ಳೆಯ ಪರಿಣಾಮ ಬೀಳಬಹುದು. ಆದ್ದರಿಂದ ಪ್ರತಿದಿನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಚಿಕ್ಕದಾದರೂ ಒಂದು ಪ್ರಾರ್ಥನೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ನಾಲ್ಕನೆಯದು, ಹಣವನ್ನು ಗೌರವಿಸುವುದು. ಬಳಸಿ. ಸಮೃದ್ಧಿ ಎಂದರೆ ಹಣ ಸಂಪಾದಿಸುವುದು ಮಾತ್ರವಲ್ಲ, ನಮ್ಮ ಬಳಿ ಇರುವ ಹಣವನ್ನು ಜವಾಬ್ದಾರಿಯಿಂದ ಬಳಸುವುದು ಕೂಡ ಅಷ್ಟೇ ಮುಖ್ಯ. ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡಿ. ತಿಂಗಳ ಆದಾಯ ಮತ್ತು ಖರ್ಚಿನ ಬಗ್ಗೆ ಒಂದು ಸರಳವಾದ ಲೆಕ್ಕ ಇಟ್ಟುಕೊಳ್ಳಿ. ಸಾಧ್ಯವಾದಷ್ಟು ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಹಣ ಬಂದ ತಕ್ಷಣ ಎಲ್ಲವನ್ನೂ ಖರ್ಚು ಮಾಡುವುದು ಅಥವಾ ಇತರರನ್ನು ನೋಡಿ ಅನಗತ್ಯವಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ. ನಮ್ಮ ಸಂಪ್ರದಾಯದಲ್ಲಿ ಸಂಪತ್ತನ್ನು ಲಕ್ಷ್ಮೀ ದೇವಿಯ ರೂಪವಾಗಿ ಗೌರವಿಸುವ ಭಾವನೆ ಇದೆ. ಆದ್ದರಿಂದ ಹಣವನ್ನು ವ್ಯರ್ಥ ಮಾಡದೆ ಪ್ರಾಮಾಣಿಕವಾಗಿ ಸಂಪಾದಿಸಿ. ಜವಾಬ್ದಾರಿಯಿಂದ ಬಳಸುವುದು ಒಳ್ಳೆಯ ಜೀವನದ ಮುಖ್ಯ ಭಾಗ. ಹಣವನ್ನು ಗೌರವಿಸಿ, ಆದರೆ ಹಣವೇ ಜೀವನದ ಎಲ್ಲವೂ ಎಂದು ಭಾವಿಸಬೇಡಿ. ಐದನೆಯದು, ಮನೆಯಲ್ಲಿ ಜಗಳ ಮತ್ತು ಕೆಟ್ಟ ಮಾತುಗಳನ್ನು ಕಡಿಮೆ ಮಾಡಿ. ಮನೆಯ ವಾತಾವರಣ ನಮ್ಮ ಜೀವನದ ಮೇಲೆ ಬಹಳ ಪರಿಣಾಮ ಬೀರುತ್ತದೆ. ಎಷ್ಟೇ ಸಂಪತ್ತು ಇದ್ದರೂ ಮನೆಯಲ್ಲಿ ಸದಾ ಜಗಳ, ಕೋಪ, ಅವಮಾನ ಮತ್ತು ಕೆಟ್ಟ ಮಾತುಗಳು ಇದ್ದರೆ ನೆಮ್ಮದಿ ಇರುವುದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಮನೆಯವರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ಮೌನವಾಗಿರಿ. ತಪ್ಪಾದರೆ ಕ್ಷಮೆ ಕೇಳಲು ಹಿಂಜರಿಯಬೇಡಿ. ಇತರರನ್ನು ತಪ್ಪುಗಳನ್ನು ಪದೇ ಪದೇ ನೆನಪಿಸಿ ಮನೆಯಲ್ಲಿ ಅಶಾಂತಿ ಸೃಷ್ಟಿಸಬೇಡಿ.
ಲಕ್ಷ್ಮೀ ದೇವಿಯ ಕೃಪೆ ಪಡೆಯಬೇಕು ಎಂಬ ಸಾಂಪ್ರದಾಯಿಕ ನಂಬಿಕೆಯ ಜೊತೆಗೆ ಮನೆ ಎಂದರೆ ಪ್ರೀತಿ ಮತ್ತು ನೆಮ್ಮದಿಯ ಸ್ಥಳವಾಗಬೇಕು ಎಂಬ ಸಂದೇಶವನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಒಬ್ಬರನ್ನೊಬ್ಬರು ಗೌರವಿಸುವುದು ಕುಟುಂಬವೇ ನಿಜವಾದ ಸಂಪತ್ತು. 6ನೇದು ಸಾಧ್ಯವಾದಷ್ಟು ದಾನ ಮತ್ತು ಸಹಾಯ ಮಾಡಿ. ಸಮೃದ್ಧಿ ನಮ್ಮ ಬಳಿ ಇರುವುದಷ್ಟೇ ಅಲ್ಲ, ನಮ್ಮಿಂದ ಇನ್ನೊಬ್ಬರ ಜೀವನಕ್ಕೆ ಎಷ್ಟು ಒಳ್ಳೆಯದು ಆಗುತ್ತದೆ ಅನ್ನುವುದು ಮುಖ್ಯ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ಆಹಾರ ನೀಡಬಹುದು. ಅಗತ್ಯವಿರುವವರಿಗೆ ಬಟ್ಟೆ, ಪುಸ್ತಕ ಅಥವಾ ಬೇಕಾದ ವಸ್ತುಗಳನ್ನು ನೀಡಬಹುದು. ಯಾರಿಗಾದರೂ ನಿಮ್ಮ ಸಹಾಯದಿಂದ ಒಂದು ಸಮಸ್ಯೆ ಪರಿಹಾರವಾಗುವುದಾದರೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಆದರೆ ದಾನ ಮಾಡುವಾಗ ಪ್ರದರ್ಶನಕ್ಕಾಗಿ ಮಾಡಬೇಡಿ. ಯಾರನ್ನು ಅವಮಾನಿಸದೆ ಗೌರವದಿಂದ ಸಹಾಯ ಮಾಡುವುದು ಮುಖ್ಯ. ನಮ್ಮ ಸಂಪ್ರದಾಯದಲ್ಲಿ ದಾನ, ಅನ್ನದಾನ ಮತ್ತು ಸೇವೆಗೆ ವಿಶೇಷ ಸ್ಥಾನವಿದೆ. ಹಾಗಾಗಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಣ್ಣ ಸಹಾಯವಾದರೂ ನಿಯಮಿತವಾಗಿ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. 7ನೇಯದು ಬೆಳಿಗ್ಗೆ ಒಳ್ಳೆಯ ಮಾತು ಮತ್ತು ಒಳ್ಳೆಯ ಚಿಂತನೆಯಿಂದ ದಿನ ಆರಂಭಿಸಿ. ಇದು ತುಂಬಾ ಸರಳವಾದ ಅಭ್ಯಾಸ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿದು ನೆಗೆಟಿವ್ ಸುದ್ದಿಗಳನ್ನು, ಜಗಳದ ವಿಡಿಯೋಗಳು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ಕಳೆಯುವುದಕ್ಕಿಂತ ಕೆಲವು ನಿಮಿಷ ದೇವರನ್ನು ಸ್ಮರಿಸಿ ನಿಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಿ. ಆ ದಿನ ಮಾಡಬೇಕಾದ ಒಳ್ಳೆಯ ಕೆಲಸಗಳನ್ನು ನೆನಪಿಸಿಕೊಳ್ಳಿ. ಇಂದು ನಾನು ಯಾರಿಗಾದರೂ ಒಂದು ಒಳ್ಳೆಯ ಮಾತು ಆಡಬೇಕು. ಇಂದು ನಾನು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಇಂದು ನಾನು ಅನಗತ್ಯ ಕೋಪವನ್ನು ಕಡಿಮೆ ಮಾಡಬೇಕು ಎಂಬಂತಹ ಸಣ್ಣ ಸಂಕಲ್ಪಗಳನ್ನು ಮಾಡಿಕೊಳ್ಳಿ. ಒಳ್ಳೆಯ ಚಿಂತನೆಯಿಂದ ದಿನ ಆರಂಭವಾದರೆ ನಮ್ಮ ವರ್ತನೆಯಲ್ಲೂ ಬದಲಾವಣೆ ಬರಬಹುದು. ಒಂದು ಮುಖ್ಯವಾದ ಮಾತು ಸ್ನೇಹಿತರೆ, ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸಲು ಈ 7 ಅಭ್ಯಾಸಗಳನ್ನು ಮಾಡಬೇಕು ಎಂದು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಹಲವು ನಂಬಿಕೆಗಳಿವೆ. ಆದರೆ ಇವುಗಳನ್ನು ಹಣ ಖಚಿತವಾಗಿ ಬರುತ್ತದೆ ಅಥವಾ ಅದೃಷ್ಟ ಖಂಡಿತ ಬದಲಾಗುತ್ತದೆ ಎಂಬ ಭರವಸೆಯಾಗಿ ನೋಡಬಾರದು. ಇದರ ನಿಜವಾದ ಅರ್ಥವನ್ನು ನಾವು ಜೀವನ ಶೈಲಿಯ ದೃಷ್ಟಿಯಿಂದ ನೋಡಬಹುದು. ಸ್ವಚ್ಛತೆ ಇರಲಿ, ಆಹಾರಕ್ಕೆ ಗೌರವ ಇರಲಿ, ಹಣದ ಬಗ್ಗೆ ಜವಾಬ್ದಾರಿಯೂ ಇರಲಿ, ಮನೆಯಲ್ಲಿ ಪ್ರೀತಿಯೂ ಇರಲಿ, ದಾನ ಮತ್ತು ಸೇವೆಯ ಮನೋಭಾವವೂ ಕೂಡ ನಮ್ಮಲ್ಲಿ ಇರಲಿ, ದೇವರ ಮೇಲೆ ನಂಬಿಕೆ ಮತ್ತು ಒಳ್ಳೆಯ ಚಿಂತನೆ ನಮ್ಮಲ್ಲಿ ಇರಲಿ. ಇವೆಲ್ಲವೂ ಸೇರಿ ನಮ್ಮ ಮನೆಯ ನಿಜವಾದ ಅರ್ಥದಲ್ಲಿ ಸಮೃದ್ಧಿಯ ಮನೆಯಾಗಿಸುತ್ತವೆ. ಹಾಗಾದರೆ ಮತ್ತೊಮ್ಮೆ ಈ 7 ಅಭ್ಯಾಸಗಳನ್ನು ನೆನಪಿಸಿಕೊಳ್ಳೋಣ. 1. ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು. 2ನೇಯದು ಆಹಾರವನ್ನು ವ್ಯರ್ಥ ಮಾಡದೆ ಗೌರವಿಸುವುದು. 3ನೇಯದು ದೀಪ ಹಚ್ಚಿ ದೇವರನ್ನು ಸ್ಮರಿಸುವುದು. 4ನೇಯದು ಹಣವನ್ನು ಜವಾಬ್ದಾರಿಯಿಂದ ಬಳಸುವುದು. 5ನೇಯದು ಮನೆಯಲ್ಲಿ ಪ್ರೀತಿ ಮತ್ತು ನೆಮ್ಮದಿಯನ್ನು ಕಾಪಾಡುವುದು. 6ನೇಯದು ಸಾಧ್ಯವಾದಷ್ಟು ದಾನ ಮತ್ತು ಸಹಾಯ ಮಾಡುವುದು. 7ನೇಯದು ಒಳ್ಳೆಯ ಚಿಂತನೆಯಿಂದ ದಿನವನ್ನು ಆರಂಭಿಸುವುದು. ಈ 7 ಅಭ್ಯಾಸಗಳಲ್ಲಿ ನಿಮಗೆ ಯಾವುದು ಈಗಾಗಲೇ ಇದೆ ಮತ್ತು ಯಾವ ಅಭ್ಯಾಸವನ್ನು ಇಂದಿನಿಂದ ಪ್ರಾರಂಭಿಸಲು ಇಷ್ಟಪಡುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಆಧ್ಯಾತ್ಮಿಕ ಜೀವನ ಶೈಲಿ ಮತ್ತು ಜ್ಞಾನಭರಿತ ವಿಡಿಯೋಗಳಿಗಾಗಿ ನಮ್ಮ ಮಾನಸ ಮಂದಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ.